ನಿವೇಶನ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಪೊನ್ನತ್ಮಟ್ಟೆ ಪ್ರದೇಶದ ನಿವೇಶನ ರಹಿತರು ಹೋರಾಟವನ್ನು ತೀವ್ರಗೊಳಿಸಿದ್ದು, ಮುಂಬರುವ ಚುನಾವಣೆಗಳನ್ನು ಬಹಿಷ್ಕಾರ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಕುಶಾಲನಗರ ತಾಲೂಕಿನ ಚಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 49/13 ಸರ್ವೆ ನಂಬರ್ನ 1.80 ಎಕರೆ ಜಾಗವನ್ನು 2020-21ರಲ್ಲಿ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಲು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಹೆಸರಿಗೆ ಆರ್ಟಿಸಿ ಮಾಡಲಾಗಿತ್ತು. ಆದರೆ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಕಳೆದ 6 ವರ್ಷಗಳಿಂದ ಜಾಗ ಮಂಜೂರಾತಿ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಅಂತ ನಿವಾಸಿಗಳು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಬಾಡಿಗೆ ಮನೆಗಳು ಹಾಗೂ ತೋಟದ ಲೈನ್ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದ 29 ಕುಟುಂಬಗಳು ಮಂಜೂರಾದ ಜಾಗದಲ್ಲೇ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡ್ತಾ ಇವೆ. ಆದರೆ ಅದೇ ಪ್ರದೇಶದಲ್ಲಿ 11 ಕೆವಿ ಹೈಟೆನ್ಷನ್ ವಿದ್ಯುತ್ ಸಂಪರ್ಕ ನೀಡಿರುವುದು ಅಪಾಯಕಾರಿಯಾಗಿದೆ ಎಂದರು. ಎಲ್ಲರಿಗೂ ಜೈ ಭೀಮ್. 2020-21ರ ಸಾಲಿನಿಂದ ಚಟ್ಟಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿರುವ ಸರ್ವೆ ನಂಬರ್ 49/13ರ 1 ಎಕರೆ 80 ಸೆಂಟ್ ಜಾಗವನ್ನು ಸರ್ಕಾರ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಲು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಹೆಸರಿಗೆ ಆರ್ಟಿಸಿಯನ್ನು ಮಾಡಿಕೊಟ್ಟಿದ್ದರೂ ಕೂಡ ಪಂಚಾಯತಿ ಆಡಳಿತದ ದಿವ್ಯ ನಿರ್ಲಕ್ಷ್ಯದ ಕಾರಣ ಕಳೆದ 6 ವರ್ಷಗಳಿಂದ ಇದನ್ನು ಹಂಚಿಕೆ ಮಾಡದೆ ಹಾಗೆ ಬಿಟ್ಟಿರುವಂತಹ ಸಂದರ್ಭದಲ್ಲಿ ಸುಮಾರು 29 ಕುಟುಂಬಗಳು ಇಲ್ಲಿ ಬಾಡಿಗೆ ಮನೆಗಳಲ್ಲಿ, ಅದೇ ರೀತಿಯಲ್ಲಿ ಭೂಮಾಲೀಕರ ಲೈನ್ ಮನೆಗಳಲ್ಲಿ ಜೀತ ಪದ್ಧತಿಯನ್ನು ಅನುಸರಿಸಿ ಆ ಒಂದು ಜೀತ ಪದ್ಧತಿಯಿಂದ ಬೇಸತ್ತು ಇಲ್ಲಿ ಬಂದು ಮನೆಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೊಂದು ನಿರ್ಲಕ್ಷ್ಯವನ್ನು ನಮ್ಮನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ಇಲ್ಲಿ ವಾಸ ಮಾಡಲು ಶುರುವಾದಂತಹ ಒಂದೇ ವಾರದಲ್ಲಿ ಇಲ್ಲಿ 11 ಕೆಬಿಯ ವಿದ್ಯುತ್ ಕಂಬಗಳನ್ನು ಎಳೆದು ನಮ್ಮ ಮನೆಗಳ ಮೇಲೆ ಒಳ್ಳೆಯ ಪವರ್ ಇರುವಂತಹ ವಿದ್ಯುತ್ಗಳನ್ನು ಎಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಂಚಾಯತಿಯವರು. ಅದೇ ರೀತಿಯಲ್ಲಿ ನಮ್ಮ ಇಲ್ಲಿ ಮೊದಲು ಇದ್ದಂತಹ ಕುಡಿಯುವ ನೀರಿನ ವ್ಯವಸ್ಥೆ, ಇಲ್ಲಿ 2 ನಲ್ಲಿಗಳನ್ನು ನೀಡಿ ಸರ್ಕಾರ ಕುಡಿಯುವ ನೀರನ್ನು ಒದಗಿಸುವಂತಹ ವ್ಯವಸ್ಥೆ ಮೊದಲಿನಿಂದಲೂ ಇತ್ತು. ಯಾವಾಗ ಬಡವರು ವಾಸ ಮಾಡೋಕ್ಕೆ ಶುರು ಮಾಡಿದರು, ಆಗ ಮೂಲಭೂತ ಹಕ್ಕಾದಂತಹ ಕುಡಿಯುವ ನೀರಿನ ನಲ್ಲಿಗಳನ್ನು ಕೂಡ ಕಟ್ಟು ಮಾಡುವಂತಹ ಒಂದು ಕೆಲಸವನ್ನು, ನೀಚ ಕೆಲಸವನ್ನು ಇಲ್ಲಿನ ಗ್ರಾಮಾಡಳಿತ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಕೂಡ ನೋಡಲು ಸಾಧ್ಯವಾಗದಂತಹ ಒಂದು ವ್ಯವಸ್ಥೆ ನಮ್ಮ ಚಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ. ಕಸಗಳನ್ನು ರಾಶಿಯಾಗಿ ತಂದು ಇಲ್ಲಿ ಪ್ಲಾಸ್ಟಿಕ್ಕು, ಅದೇ ರೀತಿ ಎಲ್ಲ ತ್ಯಾಜ್ಯಗಳನ್ನು, ಗುಂಡಿಗಳನ್ನು ತೋಡಿ ಅದರಲ್ಲಿ ಮುಚ್ಚುವಂತಹ ಒಂದು ವ್ಯವಸ್ಥೆ. ಕೊಡಗಿನ ಪರಿಸರ ಪ್ರೇಮಿಗಳು, ಕರ್ನಾಟಕದಲ್ಲಿ ಕೊಡಗು ಅಂದರೆ ಪರಿಸರ ಸ್ವಚ್ಛತೆಗೆ ತುಂಬ ಹೆಸರುವಾಸಿಯಾದಂತಹ ಒಂದು ಇದು. ಇಲ್ಲಿರುವಂಥ ಇಕೋ ಕ್ಲಬ್ ಅನ್ನುವಂಥ ಒಂದು ವ್ಯವಸ್ಥೆ, ಒಂದು ಸಂಸ್ಥೆ ಇದನ್ನು ನೋಡಬೇಕಾಗಿದೆ. ನಮ್ಮ ಚಟ್ಟಹಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಇಲ್ಲಿ ಕಸವನ್ನು ಪೊನ್ನತ್ಮಟ್ಟೆಯಲ್ಲಿರುವಂತಹ ಕಸ ವಿಲೇವಾರಿ ಘಟಕದ ಪಕ್ಕದಲ್ಲಿ ಗುಂಡಿಯನ್ನು ತೋಡಿ ಕಸಕ್ಕೆ ಬೆಂಕಿ ಕೊಡುವಂತಹ ಒಂದು ಅಮಾನವೀಯ ಕೆಲಸವನ್ನು ಮಾಡುವಂತಹ ಒಂದು ಗ್ರಾಮಾಡಳಿತ. ಇದರೆಲ್ಲದರ ವಿರುದ್ಧವಾಗಿ ನಾವೇನು ಮಾಡ್ತಾ ಇದ್ದೀವಿ, ಬಡವರು ಬಂದ ಮೇಲೆ ಇಲ್ಲಿ ಕಸವನ್ನು ಹಾಕಿ ಬೆಂಕಿ ಕೊಡುವಂತಹ, ಪ್ಲಾಸ್ಟಿಕ್ಕಿಗೆ ಸುಡುವಂತಹ ಕಾಯಿಲೆಯನ್ನು ತರುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದರೆಲ್ಲದರ ವಿರುದ್ಧ ನಾವು ನಮ್ಮ ಬಡವರಿಗೆ ಹಕ್ಕುಪತ್ರವನ್ನು ನೀಡಬೇಕು. ಅದೇ ರೀತಿಯಲ್ಲಿ ಇಲ್ಲಿ ವಾಸವಿರುವಂತಹ 29 ಮನೆಯ ಬಡವರಿಗೂ ಕೂಡ ನಿವೇಶನದ ಹಕ್ಕುಪತ್ರವನ್ನು ನೀಡಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಬಡವರು ವಾಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಹಾಕಿರುವಂತಹ 11 ಕೆಬಿ ವಿದ್ಯುತ್ ತಂತಿಯನ್ನು ಇಲ್ಲಿಂದ ತೆರವು ಮಾಡಬೇಕು. ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಕಸ ವಿಲೇವಾರಿ ಘಟಕದಲ್ಲಿ ಏನು ಕಸವನ್ನು ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇದ್ದಾರೆ ಅಥವಾ ಸುಟ್ಟು ಹಾಕ್ತಾ ಇದ್ದಾರೆ, ಗುಂಡಿ ತೋಡಿ ಹಾಕ್ತಾ ಇದ್ದಾರೆ, ಇದನ್ನು ತಕ್ಷಣದಿಂದ ನಿಲ್ಲಿಸಬೇಕು. ಅಲ್ಲಿವರೆಗೂ ಕೂಡ ಬರುವಂತಹ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಅಥವಾ ತಾಲೂಕು ಪಂಚಾಯಿತಿ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಚುನಾವಣೆಗಳನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೇವೆ. ಈ ಸಂದರ್ಭ ವಲಯ ಅಧ್ಯಕ್ಷ ಸೌಕತ್ ಅಲಿ, ಮೇಲ್ವಿಚಾರಕ ಚಂದ್ರಶೇಖರ್, ಸಮಿತಿ ಸದಸ್ಯ ಶಕೀರ್, ಸಫಿ, ಭಾರತಿ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು.